ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ, ನಾನೊಂದು ಸಿಹಿಯಾದ ಒಟ್ಟಾಯಪ್ಪಂ ಅಂತ ಹೇಳ್ತಾರೆ ಇದಕ್ಕೆ. ಸಿಹಿಯಾದ ಇಡ್ಲಿ ಇದು. ತುಂಬ ರುಚಿಯಾಗಿರ್ತದೆ. ಅಷ್ಟೇ ಅಲ್ಲ, ಮಾಡಲಿಕ್ಕೆ ಸಹ ತುಂಬ ಸುಲಭ. ಇದನ್ನು ಖಂಡಿತ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಬೇಕು. ಅಷ್ಟೊಂದು ರುಚಿಯಾಗಿದೆ ಮತ್ತು ಸಾಫ್ಟಾಗಿದೆ ತುಂಬ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನೋಡಿ, 2 ಲೋಟದಷ್ಟು ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಯಾವುದೇ ಬೆಳ್ತಿಗೆ ಅಕ್ಕಿ ಸಹ ಆಗ್ತದೆ, ರೇಷನ್ ಇದು ಸಹ ಆಗ್ತದೆ. ನೋಡಿ, ಇದನ್ನೊಂದು ಚೆನ್ನಾಗಿ ತೊಳೆದೊಂದು 4 ಗಂಟೆ ನೆನೆ ಹಾಕಿಟ್ಟಿದ್ದೇನೆ ನಾನು. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ. ಒಂದು ಲೋಟದಷ್ಟು ಅಕ್ಕಿಯನ್ನು ಈಗ ಮೊದಲು ಹಾಕಿ ನುಣ್ಣಗೆ ರುಬ್ಬಿ ತೆಗಿತೇನೆ ನಾನು ಇದನ್ನು. ಒಂದು 3/4 ಲೋಟದಷ್ಟು ನೀರು ಹಾಕಿದರೆ ಸಾಕು. ತುಂಬ ನೀರು ಸಹ ಆಗಬಾರ್ದು ಇದು, ಅದಕ್ಕೋಸ್ಕರ. ನೋಡಿ, 3/4 ಲೋಟ ನೀರು ಹಾಕಿದ್ದೇನೆ ನಾನು. ಇದನ್ನು ನುಣ್ಣಗೆ ರುಬ್ಬಿ ತಂದಿದ್ದೇನೆ ನೋಡಿ. ಇದನ್ನೀಗ ನಾನು ಫರ್ಮೆಂಟ್ ಆಗಲಿಕ್ಕೆ ಇಡುವಂಥ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ತಾಯಿದ್ದೇನೆ. ಈಗ ಉಳಿದ ಅಕ್ಕಿಯನ್ನು ಸಹ ಇದೇ ರೀತಿ 3/4 ಲೋಟ ನೀರು ಹಾಕಿ ನುಣ್ಣಗೆ ರುಬ್ಬಿ ತಂದಿದ್ದೇನೆ ನೋಡಿ. ಈಗ ಇನ್ನು ಉಳಿದ ಏನೇನು ಸಾಮಗ್ರಿ ಇದೆ ಅದನ್ನು ನೋಡುವ. ನಾನಿಲ್ಲಿ ಈಗ ರುಬ್ಬಿದ ಅಕ್ಕಿಯ ಹಿಟ್ಟನ್ನು ಒಂದು 4 ಟೇಬಲ್ ಸ್ಪೂನ್ನಷ್ಟನ್ನು ಒಂದು ಬಾಣಲೆಗೆ ಹಾಕ್ತಾಯಿದ್ದೇನೆ. ಇದನ್ನು ನಾವೀಗ ಮಣ್ಣಿ ರೀತಿ ಮಾಡಿ ಮತ್ತು ಹಿಟ್ಟಿಗೆ ಬೆರೆಸಲಿಕ್ಕಿದೆ. 4 ಟೇಬಲ್ ಸ್ಪೂನ್ ಹಿಟ್ಟಿಗೆ ಒಂದು 3/4 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೇನೆ. ಹಾಕಿದ ನಂತರ ಇದನ್ನು ನಾವು ಮೆಲ್ಲ ಉರಿಯಲ್ಲಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಇದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಬೆಂದು ಸ್ವಲ್ಪ ದಪ್ಪ ಆಗಬೇಕು. ಅಷ್ಟರವರೆಗೆ ನಾವು ಇದನ್ನು ಕುದಿಸಬೇಕು. ನೋಡಿ, ಈ ರೀತಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅಲ್ಲಲ್ಲಿ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ಇದು ನೋಡಿ, ಈಗ ಗಟ್ಟಿ ಆಗ್ತಾ ಬರ್ತಾ ಉಂಟು. ಸ್ವಲ್ಪ ಗಟ್ಟಿ ಆದರೆ ಇನ್ನೂ ಸಾಕು. ನಂತರ ಇದನ್ನು ನಾನೀಗ ತೆಗೆದು ಒಂದು ಪ್ಲೇಟಿಗೆ ತಣ್ಣಗಾಗಲಿಕ್ಕೆ ಅಂತ ಹಾಕಿಡ್ತೇನೆ. ಸ್ವಲ್ಪ ತಣ್ಣಗಾದ ನಂತರವೇ ನಾವು ಇದನ್ನು ಬೇರೆ ಸಾಮಗ್ರಿಯ ಜೊತೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕಿದೆ. ಈಗ ನೋಡಿ, ಇಲ್ಲಿ 4 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ತೆಳು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ತೊಳೆದು ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ಆದರೂ ನೆನೆ ಹಾಕಬೇಕು. ಇದನ್ನೀಗ ನಾನು ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ. ಒಂದು ದೊಡ್ಡ ತೆಂಗಿನಕಾಯಿಯ ಅರ್ಧ, ಅಂದರೆ ಸಾಧಾರಣ 1-1.5 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ನಾನಿಲ್ಲಿ ತುರಿದು ರೆಡಿ ಮಾಡಿಟ್ಟಿದ್ದೇನೆ ನೋಡಿ. ಇದನ್ನು ನಾನೀಗ ಹಾಕ್ತಾಯಿದ್ದೇನೆ. ಇದು 1 ಕಪ್ ಫುಲ್ ಇದೆ ಇದರಲ್ಲಿ. ಇದನ್ನು ಸಹ ಹಾಕಿ ಈಗ ನೋಡಿ, ಇದು ಮಾಡಿಟ್ಟ ನಾವು ಮಣ್ಣಿ ಇದೆ ನೋಡಿ, ಅಕ್ಕಿ ಹಿಟ್ಟನ್ನು ಗಟ್ಟಿ ಮಾಡಿಟ್ಟ ಮಣ್ಣಿ, ಅದನ್ನು ಸಹ ನಾನೀಗ ಹಾಕ್ತೇನೆ. ತಣ್ಣಗಾಗಿದೆ ಅದು. ಸಿಹಿಯಾದ ಇಡ್ಲಿ ಅಂದಮೇಲೆ ಸ್ವಲ್ಪ ಸಕ್ಕರೆ ಹಾಕಲೇಬೇಕು. ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೇನೆ. ಉಳಿದ ಅರ್ಧ ಕಪ್ ಸಕ್ಕರೆಯನ್ನು ಕೊನೆಗೆ ಹಿಟ್ಟನ್ನು ಮಿಕ್ಸ್ ಮಾಡುವಾಗ ಹಾಕಲಿಕ್ಕಿದೆ. ಇದು ನೋಡಿ, ಒಂದು ಕಾಲು ಚಮಚದಷ್ಟು ಈಸ್ಟ್ ಹಾಕ್ತಾಯಿದ್ದೇನೆ ನಾನು. ಅರ್ಧ ಚಮಚ ಈಸ್ಟ್ ಹಾಕಿದರೆ ಒಂದು 2-3 ಗಂಟೆ ಫರ್ಮೆಂಟ್ ಆಗಲಿಕ್ಕೆ ಇಟ್ಟರೆ ಸಾಕಾಗ್ತದೆ. ಆದರೆ ಇದು ನಾನು 1/4 ಚಮಚ ಹಾಕಿದ್ರಿಂದಾಗಿ ರಾತ್ರಿ ಇಡೀ ಇದನ್ನು ಫರ್ಮೆಂಟ್ ಆಗಲಿಕ್ಕೆ ಇಡಬಹುದು. ನೋಡಿ, ನುಣ್ಣಗೆ ರುಬ್ಬಿದ ತೆಂಗಿನಕಾಯಿ ತುರಿ ಅವಲಕ್ಕಿಯನ್ನೆಲ್ಲ ಹಾಕಿದ್ದೇನೆ ಇದಕ್ಕೆ. ಮತ್ತು ಉಪ್ಪು ಸಾಧಾರಣ 1-1.5 ಟೀ ಸ್ಪೂನ್ನಷ್ಟು ಉಪ್ಪನ್ನು ನಾನು ಇದಕ್ಕೆ ಹಾಕಿದ್ದೇನೆ. ಈಗ ಇದಕ್ಕೆ ನಾವು ಪುಡಿ ಮಾಡಿಟ್ಟ ಸಕ್ಕರೆಯನ್ನು ಹಾಕಬೇಕು. ಕೊನೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದೋಸೆ ಹಿಟ್ಟನ್ನು ನಾವು ಯಾವ ರೀತಿ ಮಿಕ್ಸ್ ಮಾಡ್ತೇವೆ ನೋಡಿ, ಆ ರೀತಿ ಚೆನ್ನಾಗಿ ಮಿಕ್ಸ್ ಆದ್ರೇ ಒಳ್ಳೆ ಫರ್ಮೆಂಟ್ ಆಗಿ ಬರ್ತದೆ. ಈಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ಇನ್ನಷ್ಟು ಸಾಫ್ಟೇ ಆಗ್ತದೆ. ನಾನು ಯಾವಾಗಲೂ ಈಸ್ಟ್ ಬಳಸೋದಿಲ್ಲ, ತುಂಬ ಕಡಿಮೆ, ಅಪರೂಪಕ್ಕೊಂದು ಸಲ ಈ ರೀತಿ ಏನಾದರೂ ಮಾಡಲಿಕ್ಕಿದ್ರೆ ಹಾಕ್ತೇನೆ. ಇದನ್ನೀಗ ನಾನು ಮರುದಿನ ಫರ್ಮೆಂಟ್ ಆಗಲಿಕ್ಕಂತ ಇಡ್ತೇನೆ. ತೆಳುವಾಗಿ ಇಡಬೇಕು ಹಿಟ್ಟು, ತುಂಬ ದಪ್ಪ ಸಹ ಇರಬಾರ್ದು. ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ. ಅದಕ್ಕೋಸ್ಕರವೇ ನಾನು ದೊಡ್ಡ ಪಾತ್ರೆ ಇಟ್ಟದ್ದು. ಇದನ್ನು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಈಗ ಒಂದು 7-8 ಏಲಕ್ಕಿಯನ್ನು ಪುಡಿ ಮಾಡಿ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿ. ಇದು ಒಳ್ಳೆ ಪರಿಮಳ ಮತ್ತು ರುಚಿ ಕೊಡ್ತದೆ, ಅದಕ್ಕೋಸ್ಕರ ಹಾಕ್ತೇವೆ. ಇದನ್ನು ಚೆನ್ನಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿ ನೋಡಿ. ಬ್ಯಾಟರ್ ನೋಡಿ, ಇಷ್ಟಿದ್ರೆ ಸಾಕಾಗ್ತದೆ ನೋಡಿ. ತುಂಬ ತೆಳು ಸಹ ಅಲ್ಲ, ತುಂಬ ದಪ್ಪ ಸಹ ಅಲ್ಲ. ಈಗ ನಾನಿದನ್ನು ಒಂದು ಬಟ್ಟಲಲ್ಲಿ ಮಾಡ್ತಾಯಿದ್ದೇನೆ. ಹಾಗಾಗಿ ಬಟ್ಟಲಿಗೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಇಡೀ ಬಟ್ಟಲಿಗೆ ಸ್ಪ್ರೆಡ್ ಮಾಡ್ತಾಯಿದ್ದೇನೆ ತುಪ್ಪವನ್ನು. ನಂತರ ಒಂದು 4 ಸೌಟಷ್ಟು ನಾನಿಲ್ಲಿ ಬಟ್ಟಲಿಗೆ ಹಿಟ್ಟನ್ನು ಹಾಕ್ತಾಯಿದ್ದೇನೆ. 4 ಸೌಟು ಹಾಕಿದರೆ ಸಾಕಾಗ್ತದೆ, ಒಳ್ಳೆ ಉಬ್ಬಿ ಬರ್ತದೆ ಇದು. ಅಷ್ಟೇ ಅಲ್ಲ, ಒಂದು 10-12 ನಿಮಿಷದಷ್ಟು ಬೇಯಿಸಿದರೆ ಸಾಕು. ಈಗಾಗಲೇ ನಾನು ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದು ಇಡ್ಲಿ ಮಾಡುವ ಪಾತ್ರೆ. 1-2 ಪ್ಲೇಟನ್ನು ಇಟ್ಟಿದ್ದೇನೆ ನಾನು. ಇದಂದರೆ ಬಟ್ಟಲನ್ನು ತೆಗಿಲಿಕ್ಕೆ ಸ್ವಲ್ಪ ನಂತರ ಸುಲಭ ಆಗಲಿ ಅಂತ, ಅದಕ್ಕೋಸ್ಕರ. ಇದರ ಮೇಲೆ ನಾನೀಗ
ಹಿಟ್ಟು ಹಾಕಿದ ಬಟ್ಟಲನ್ನು ನೋಡಿ ಇಡ್ತೇನೆ. ಒಂದು 10ರಿಂದ 12 ನಿಮಿಷ ಬೇಯಿಸಿದರೆ ಸಾಕು. ನೋಡಿ ತುಂಬ ಸಾಫ್ಟಾಗಿರ್ತದೆ ಫ್ರೆಂಡ್ಸ್. ಖಂಡಿತ ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಬೇಕು. ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ ಈಗ ಬಟ್ಲಲ್ಲಿ ಹಾಕಿದ್ದು ರೆಡಿ ಆಯಿತು. ತುಂಬ ಬಿಸಿ ಇದೆ. ಈಗ ನಾನು ಇದನ್ನು ತೆಗೆದು ತಣ್ಣಗಾಗಲಿಕ್ಕೆ ಅಂತ ಪಕ್ಕಕ್ಕೆ ಇಡ್ತೇನೆ. ಅಷ್ಟೊತ್ತಿಗೆ ಇನ್ನೊಂದು ಪಾತ್ರೆಗೆ ಸಹ ನಾನು ಅದೇ ರೀತಿ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದರಲ್ಲಿ ಒಂದು 3 ಬಟ್ಟಲಾಗ್ತದೆ ನನಗೆ ಇಡ್ಲಿ. ಮತ್ತೊಂದು 2 ಸಣ್ಣ ಕಪ್ಪಲ್ಲಿ ಇಟ್ಟಿದ್ದೇನೆ ನಾನು. ನೋಡಿ ತುಂಬ ಸಾಫ್ಟಾದ ಇಡ್ಲಿ ರೆಡಿ ಆಯಿತು. ಸೈಡನ್ನು ಸ್ವಲ್ಪ ಚಮಚ ಹಾಕಿ ಬಿಡಿಸಿ ನಂತರ ನೋಡಿ ಈ ರೀತಿ ತೆಗಿಬೇಕು. ನೋಡಿ ತುಂಬ ಸಾಫ್ಟಾಗಿದೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಸಾಫ್ಟ್ ಇದೆ ಅಂತ. ನೋಡಿ ತುಂಬ ಸಾಫ್ಟ್ ಇದೆ. ಖಂಡಿತ ಒಂದು ಸಲ ನೀವು ಸಹ ಟ್ರೈ ಮಾಡಿ. ಈ ರೀತಿ ಕಟ್ ಮಾಡಿದ್ದನ್ನು ಇದಕ್ಕೆ ಯಾವುದೇ ಚಟ್ನಿ ಅಗತ್ಯ ಇಲ್ಲ, ಬೇಕಿದ್ದರೆ ಮಾಡ್ಕೊಳ್ಬಹುದು. ಹಾಲಿನ ಜೊತೆ ತುಂಬ ರುಚಿಯಾಗಿರ್ತದೆ ತಿನ್ನಲಿಕ್ಕೆ. 2ನೇ ಸಲದ ಇಡ್ಲಿ ಸಹ ರೆಡಿ ಆಯಿತು. ಮನೆಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡ್ತೀರಲ್ವಾ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.